2020ರ ಕೃಷಿ ಕಾಯ್ದೆ ರೈತರಿಗೆ ಮಾರಕವಾಗಿದೆ, ಇದು ರದ್ದು ಮಾಡಬೇಕು ಅಂತ ಏನು ನಮಗೆ ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿಲ್ಲ. ಈಗ ಯಾಕೆ ನೀವು ಅಧಿಕಾರದಲ್ಲಿ ಇದ್ದಾಗ ಇದನ್ನು ರದ್ದು ಮಾಡ್ತಾ ಇಲ್ಲ ಅಂತೇಳಿ ನಮ್ಮದು ಭಾಳ ಪ್ರಮುಖವಾಗಿದೆ. ಎರಡನೇದು MSPಗೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ ರೈತರನ್ನ ವಂಚನೆ ಮಾಡಬಾರ್ದು. ಈಗಾಗಲೇ ನಾಳೆ ಏನು ದೆಹಲಿಯಲ್ಲಿ ಏನು ರೈತರು ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ರೈತರ ಸಮಸ್ಯೆಯನ್ನು ಕುಂತು ಮಾತಾಡಿ ಬಗೆಹರಿಸಿ ಅಂತ. ರೈತರಿಗೂ ಹೇಳಿದ್ದಾರೆ ನೀವು ಶಾಂತಿಯುತವಾಗಿ ಮಾಡಿ ಅಂತ. ಈ ಮಧ್ಯೆ ಏನು ಹೇಳಿದ್ದಾರೆ ಮಂತ್ರಿ ಅಂದರೆ, ನಾವು ಎಲ್ಲ ಬೆಳೆಗಳಿಗೆ MSP ಕೊಡ್ತೀವಿ ಅಂತ. MSP ನೀವು ಕೊಡೋದು ಅದು ಯಾವ ಲೆಕ್ಕನೂ ಅಲ್ಲ, ಯಾವ ಅಳತೆಗೋಲು ಅಲ್ಲ. ಅದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳಿರೋ ಪ್ರಕಾರ ಈಗಾಗಲೇ ಸ್ವಾಮಿನಾಥನ್ ವರದಿ ಕೊಟ್ಟು 23 ವರ್ಷ ಆಗಿ 24ನೇ ವರ್ಷ. ಈಗ ಅವರು ಹೇಳಿರೋದು C2+50 ಆ ಮಾನದಂಡದಲ್ಲಿ ರೈತನ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡಬೇಕಂತ. ಇದು ಯಾವುದು ಮಾನದಂಡ ಇಲ್ದಲೇ ಆ ಬೆಳೆಗೆ ರಾಗಿಗೆ 50 ರೂಪಾಯಿ ಕೊಡ್ತೀನಿ, ಜೋಳಕ್ಕೆ 25 ಕೊಡ್ತೀನಿ, ಅದಕ್ಕೆ 100 ರೂಪಾಯಿ ಕೊಡ್ತೀನಿ, ಇದಕ್ಕೆ 150 ಕೊಡ್ತೀನಿ, ಇದು ಯಾವುದು